ಗ್ಲೆನ್ ಫಿಲಿಪ್ಸ್ ಹಕ್ಕಿಯಂತೆ ಹಾರಿ ಆಟ ಆಡೋ ಆಟಗಾರ. ಕ್ರಿಕೆಟ್ ಮೈದಾನದಲ್ಲಿ ತನ್ನಿಂದ ಎಷ್ಟೇ ದೂರದಲ್ಲಿ ಚೆಂಡು ಕಂಡರೂ ಹಾರಿ ಅದನ್ನ ಕಬಳಿಸುವ ಚಾಲಾಕಿ. ಚಾಂಪಿಯನ್ ಟ್ರೋಫಿಯಲ್ಲಿ ಹಿಡಿದ ಕ್ಯಾಚ್ಗಳು ಕ್ರಿಕೆಟ್ ಜಗತ್ತನ್ನ ನಿಬ್ಬೆರಗು ಮಾಡಿದೆ. ಇವರು ಫೀಲ್ಡಿಂಗ್ ಮಾತ್ರವಲ್ಲ, ಭರ್ಜರಿ ಹಿಟ್ಟರ್. ಇವರಿಗೆ ಇರೋ ಕಾಯಿಲೆ ಕೂಡ ಇವರಿಗೆ ವರವಾಗಿದೆ. ಕ್ರಿಕೆಟ್ಗೆ ವಿದಾಯ ಹೇಳಿದ ಬಳಿಕ ಇವರ ಪ್ಲಾನ್ ಕೂಡ ಬೇರೆಯದ್ದೇ ಇದೆ. ಇವರು ಫೀಲ್ಡಿಂಗ್ನಲ್ಲಿ ಹಾರುವಂತೆ ಆಗಸದಲ್ಲಿ ಹಾರಾಡುವ ಕನಸುಗಳನ್ನು ಹೊತ್ತಿದ್ದಾರೆ. ಇವರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. 2017ರಲ್ಲಿ ಏಕದಿನ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಪಂದ್ಯದಲ್ಲೇ ಫುಲ್ ಲೆಂತ್ ಡ್ರೈವ್ ಮಾಡುವ ಮೂಲಕ ಕ್ರಿಕೆಟ್ ಜಗತ್ತನ್ನೇ ನಿಬ್ಬೆರಗಾಗಿಸಿದ್ದ ಫಿಲಿಪ್ಸ್ ಇದಾದ ಬಳಿಕ ಫೀಲ್ಡಿಂಗ್ ಎಂದರೆ ಫಿಲಿಪ್ಸ್ ಎನ್ನುವ ಮಟ್ಟಿಗೆ ಬೆಳೆದರು. ಫಿಲಿಪ್ಸ್ 1996ರಲ್ಲಿ ದಕ್ಷಿಣ ಆಫ್ರಿಕಾದ ಪೂರ್ವ ಲಂಡನ್ ಪ್ರಾಂತ್ಯದಲ್ಲಿ ಹುಟ್ಟುತ್ತಾರೆ. ಫಿಲಿಪ್ಸ್ ಪೋಷಕರಿಬ್ಬರು ಕೂಡ ಹಾಕಿ ಆಟಗಾರರಾಗಿದ್ದರು. 2001ರಲ್ಲಿ ಅಂದರೆ ಫಿಲಿಪ್ಸ್ 5 ವರ್ಷವಿದ್ದಾಗ ಈ ಕುಟುಂಬ ನ್ಯೂಜಿಲೆಂಡ್ಗೆ ವಲಸೆ ಹೋಯಿತು. ಪ್ರತಿಷ್ಠಿತ ಗೃಹ ನಿರ್ಮಾಣ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಗ್ಲೆನ್ ಅವರ ತಂದೆ ಕೆಲಸದ ನಿಮಿತ್ತ ನ್ಯೂಜಿಲೆಂಡ್ಗೆ ಬಂದಿದ್ದರು. ಹೀಗಾಗಿ ಫಿಲಿಪ್ಸ್ ವಿದ್ಯಾಭ್ಯಾಸ, ಬಾಲ್ಯ ಎಲ್ಲವೂ ಕೂಡ ನ್ಯೂಜಿಲೆಂಡಲ್ಲೇ ಆರಂಭವಾಯಿತು. ನ್ಯೂಜಿಲೆಂಡ್ನಲ್ಲೇ ಕಾಲೇಜು ಶಿಕ್ಷಣ ಮುಗಿಸಿದ ಗ್ಲೆನ್ 2015ರಲ್ಲಿ ಕ್ರಿಕೆಟ್ ಬದುಕು ಆರಂಭಿಸುತ್ತಾರೆ. ತಂದೆ ಜೊತೆ ಕ್ರಿಕೆಟ್ ಕ್ಲಬ್ಗೆ ತೆರಳುತ್ತಾ ಇದ್ದ ಗ್ಲೆನ್ ಕ್ರಿಕೆಟ್ ಆಡಲು ನಿರ್ಧರಿಸಿದರು. 2017ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಇವರು ದಕ್ಷಿಣ ಆಫ್ರಿಕಾದ ವಿರುದ್ಧವೇ ಮೊದಲ ಪಂದ್ಯ ಆಡಿದರು. 2020ರಲ್ಲಿ ಟೆಸ್ಟ್ ಹಾಗೂ 2022ರಲ್ಲಿ ಏಕದಿನ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಹಾಗೂ ಏಕದಿನದಲ್ಲಿ ಐರ್ಲೆಂಡ್ ವಿರುದ್ಧ ಮೊದಲ ಪಂದ್ಯ ಆಡಿದರು. ಕ್ರಿಕೆಟ್ ಆರಂಭಿಸಿದ ದಿನಗಳಲ್ಲಿ ಫಿಲಿಪ್ಸ್ ಹೆಚ್ಚು ರನ್ ಗಳಿಸ್ತಿರಲಿಲ್ಲ. ಆದರೂ ತಮ್ಮ ಫೀಲ್ಡಿಂಗ್ ಬಲದಿಂದ ತಂಡದಲ್ಲಿ ಸ್ಥಾನವನ್ನು ಉಳಿಸಿಕೊಂಡರು. ಬಾಲ್ ಎಷ್ಟೇ ದೂರದಲ್ಲಿದ್ದರೂ ಧೈರ್ಯವಾಗಿ ಅದರತ್ತ ಹಾರುವ ಗ್ಲೆನ್ ತಮ್ಮ ಜಂಪಿನಿಂದಲೇ ಸಖತ್ ಫೇಮಸ್ ಆಗಿದ್ದಾರೆ. ಫಿಲಿಪ್ಸ್ ಫೀಲ್ಡರ್ ಮಾತ್ರವಲ್ಲ, ಭರ್ಜರಿ ಹಿಟ್ಟರ್. ಸೂಪರ್ ಮ್ಯಾನ್ ಫೀಲ್ಡಿಂಗ್ ಮಾತ್ರವಲ್ಲದೆ ತನ್ನ ಭರ್ಜರಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲೂ ತಂಡಕ್ಕೆ ಗ್ಲೆನ್ ಫಿಲಿಪ್ಸ್ ಕೊಡುಗೆಯನ್ನು ನೀಡಿದ್ದಾರೆ. 5 ಅಥವಾ 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಬರುವ ಫಿಲಿಪ್ಸ್ ಹಲವು ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ ಅನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೂಪರ್ ಕ್ಯಾಚ್. ಚಾಂಪಿಯನ್ ಟ್ರೋಫಿ ಪಂದ್ಯದಲ್ಲಿ ಗ್ಲೆನ್ ಕ್ಯಾಚ್ ಸಖತ್ ಫೇಮಸ್ ಆಯಿತು. ಈ ಪಂದ್ಯಾವಳಿಯಲ್ಲಿ ಒಟ್ಟು 5 ಬಾರಿ ಬಾಲ್ ಕ್ಯಾಚ್ ಮಾಡಿರುವ ಇವರು 3 ಸೂಪರ್ ಮ್ಯಾನ್ ಕ್ಯಾಚ್ಗಳಿಂದ ಜಗತ್ತನ್ನ ನಿಬ್ಬೆರಗಾಗಿಸಿದ್ದಾರೆ. ಪಾಕಿಸ್ತಾನದ ಮೊಹಮ್ಮದ್ ರಿಜ್ವಾನ್ ಹಾಗೂ ವಿರಾಟ್ ಕೊಹ್ಲಿ ಅವರ ಕ್ಯಾಚ್ ಮತ್ತು ಫೈನಲ್ನಲ್ಲಿ ಶುಭಮನ್ ಗಿಲ್ ಅವರ ಕ್ಯಾಚ್ ಅನ್ನು ಕ್ರಿಕೆಟ್ ಜಗತ್ತು ಎಂದಿಗೂ ಮರೆಯುವುದಿಲ್ಲ. ADHD ಕಾಯಿಲೆ ಫಿಲಿಪ್ಸ್ಗೆ ವರ. ಕ್ರಿಕೆಟ್ ಮೈದಾನದಲ್ಲಿ ಚಿರತೆಯಂತ ಓಡುವ ಗ್ಲೆನ್ ಫಿಲಿಪ್ಸ್ ADHD ಅಂದರೆ ಚಂಚಲತೆ ಮತ್ತು ಅತಿ ಚಟುವಟಿಕೆ ಕಾಯಿಲೆಯಿಂದ ಬಳಲುತ್ತಾ ಇದ್ದಾರೆ. ಅಂದರೆ ಈ ರೀತಿ ಚಟುವಟಿಕೆ ಅವರಿಗೆ ಫೀಲ್ಡಿಂಗ್ನಲ್ಲಿ ಸಹಾಯ ಮಾಡ್ತಿದೆ ಎಂದು ಅವರು ಹಲವು ಬಾರಿ ಹೇಳಿಕೊಂಡಿದ್ದಾರೆ. ಚಂಚಲತೆಗೆ ಸಂಬಂಧಿಸಿದಂತೆ ಪ್ರತಿ ಬಾರಿಯೂ ಪರೀಕ್ಷೆಗೆ ಒಳಗಾಗಬೇಕಾಗಿದ್ದು ವೈದ್ಯರ ಒಪ್ಪಿಗೆ ನೀಡಿದ ಬಳಿಕವಷ್ಟೇ ಪಂದ್ಯಗಳಲ್ಲಿ ಭಾಗವಹಿಸಲು ಅವಕಾಶ ಸಿಗುತ್ತದೆ. ಇಷ್ಟಾದರೂ ಬ್ಯಾಟಿಂಗ್, ಬೌಲಿಂಗ್ ಅಷ್ಟೇ ಅಲ್ಲದೆ ತನ್ನ ಫೀಲ್ಡಿಂಗ್ ಮೂಲಕವೂ ಗ್ಲೆನ್ ಫಿಲಿಪ್ಸ್ ನ್ಯೂಜಿಲೆಂಡ್ ತಂಡದ ಪ್ರಮುಖ ಆಸ್ತಿ ಅಂತ ಹೇಳಿ ಅನಿಸಿಕೊಂಡಿದ್ದಾರೆ. ಗ್ಲೆನ್ಗೆ ಇದೆ ಪೈಲಟ್ ಆಗುವ ಕನಸು. ಹಾಕಿ, ಫುಟ್ಬಾಲ್, ಆರ್ಚರಿ, ಕ್ರಿಕೆಟ್ ಆಟದ ಬಳಿಕ 28 ವರ್ಷದ ಗ್ಲೆನ್ ಫಿಲಿಪ್ಸ್ ತನ್ನ ಕ್ರಿಕೆಟ್ ಬದುಕು ಮುಕ್ತಾಯವಾದ ಬಳಿಕ ಕಮರ್ಷಿಯಲ್ ಪೈಲಟ್ ಆಗುವ ಕನಸನ್ನು ಕಾಣ್ತಾ ಇದ್ದಾರೆ. ಇದಕ್ಕಾಗಿ ಇವರು ದೊಡ್ಡ ತರಬೇತಿ ಕೂಡ ಪಡಿತಾ ಇದ್ದಾರೆ. ಗ್ರೌಂಡ್ನಲ್ಲಿ ಹಾರುವ ಫಿಲಿಪ್ಸ್ ಆಗಸದಲ್ಲಿ ಹಾರುವ ತಮ್ಮ ಕನಸನ್ನು ನನಸು ಮಾಡಿಸಿಕೊಳ್ಳೋದಕ್ಕೆ ಪೈಲಟ್ ಸಿಮ್ಯುಲೇಟರ್ನಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ವಿಮಾನ ಹಾರಿಸುವುದಕ್ಕೆ ಅತ್ಯಂತ ಚಾಕಚಕ್ಯತೆ ಬೇಕು. ಇದು ನನಗೆ ಹೆಚ್ಚು ಖುಷಿ ಕೊಡುತ್ತದೆ. ಹೀಗಾಗಿ ಮುಂದೊಂದು ದಿನ ನಾನು ಪೈಲಟ್ ಆಗಿಯೇ ತಿರುತ್ತೇನೆ ಎಂದು ಫಿಲಿಪ್ಸ್ ಈಗಾಗಲೇ ಹೇಳಿಕೊಂಡಿದ್ದಾರೆ. ಇದಾಗಿತ್ತು ಗ್ಲೆನ್ ಫಿಲಿಪ್ಸ್ ಅವರ ಕ್ರಿಕೆಟ್ ಜರ್ನಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.